ಕಲ್ಯಾಣಾತ್ಮಕಗಾತ್ರಾಯ ಕಾಮಿದಾರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇದು ಚಾಮರಾಜಪೇಟೆ ಬೆಂಗಳೂರು ರಾಘವೇಂದ್ರ ಕಾಲೋನಿಯಲ್ಲಿರೋ ಶ್ರೀ ಶ್ರೀಪಾದರಾಜ ಮಠ. ಇಲ್ಲಿ ಒಂದು ಕಲ್ಯಾಣ ಶ್ರೀನಿವಾಸ ದೇವರಿದೆ, ಬನ್ನಿ ನಾವು. ಕಲ್ಯಾಣ ಶ್ರೀನಿವಾಸ ದೇವರು, ಇದನ್ನು ಶ್ರೀ ವಿಜ್ಞಾನಿಧಿ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗೆ ಮುಖ್ಯ ಪ್ರಾಣ ದೇವರಿದ್ದಾರೆ, ಬನ್ನಿ ನಾವು. ಇದು ಮುಖ್ಯ ಪ್ರಾಣದೇವರ ಸನ್ನಿಧಾನ. ಮೇಲೆ ಲಕ್ಷ್ಮೀ ಹಯಗ್ರೀವ ದೇವರಿದ್ದಾರೆ. ಮೇಲ್ಗಡೆ ಲಕ್ಷ್ಮೀ ಚಂದ್ರಮಂಡಲದಲ್ಲಿ ಲಕ್ಷ್ಮೀ ಹಯಗ್ರೀವ ದೇವರು, ತೊಡೆ ಮೇಲೆ ವಾದಿರಾಜರಿದ್ದಾರೆ. ಇದು ವಿಶೇಷವಾದದ್ದು. ಬಲಗಡೆ ಕೃಷ್ಣ ಇದ್ದಾರೆ, ಗೋಪಾಲಕೃಷ್ಣ ದೇವರು. ಆಮೇಲೆ ಆ ಕಡೆ ಸತ್ಯನಾರಾಯಣ ಇದ್ದಾರೆ. ಆಮೇಲೆ ಮುಖ್ಯ ಪ್ರಾಣದೇವರು ರುದ್ರದೇವರು, ಮಧ್ಯ ಟೀಕಾರಾಯರ ಬೃಂದಾವನ, ಆಮೇಲೆ ಶ್ರೀಪಾದರಾಜರ ಮೃತ್ತಿಕೆ ಬೃಂದಾವನ. ಇಲ್ಲಿ ಭೂತರಾಜರಿಗೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಬೇಡಿಕೊಂಡು ತೆಂಗಿನಕಾಯಿ ಉರುಳಿಸೋರು ತುಂಬ ಜನ ಉರುಳಿಸ್ಕೊಂಡಿದ್ದಾರೆ. ಆ ಉರುಳಿಸಿದರೆ ಅವ್ರಿಗೆ ಒಳ್ಳೆ ಫಲ ಸಿಗತ್ತೆ ಅನ್ನೋದರಿಂದ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಸೋಂದಾಗ ಯಾರು ಹೋಗೋಕ್ಕಾಗಲ್ವೋ ಅಂಥವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತೆಂಗಿನಕಾಯಿ ಉರುಳಿಸಿ ಹೋಗ್ತಾರೆ. ಅಂಥವ್ರಿಗೆ ಒಳ್ಳೆ ಫಲಗಳನ್ನು ಸಿಕ್ಕಿದೆ. ಆಮೇಲೆ ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಭೂತರಾಜರ ಆರಾಧನೆ ಆಗುತ್ತೆ. ಪ್ರತಿ ಹುಣ್ಣಿಮೆಯಲ್ಲಿ ಮತ್ತು ಅಮಾವಾಸ್ಯೆಯಲ್ಲಿ ಬಲಿ ಪೂಜೆ ಎಲ್ಲ ಆಗುತ್ತೆ. ಇದೊಂದಕ್ಕೆ ಯಾರು ಹೋಗಬೇಕಾಗಲ್ಲ ಅಂಥವ್ರು ಬಂದು ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ತೆಂಗಿನಕಾಯಿ ತಂದು ಭೂತರಾಜಿಗೆ ಹೋಗ್ತಿದ್ರೆ ಅವ್ರ ಕೆಲಸ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಪ್ರತಿ ಹುಣ್ಣಿಮೆಯಲ್ಲಿ ಭೂತರಾಜರ ಆರಾಧನೆ ಹಾಗೂ ಮತ್ತು ಪ್ರಶ್ನಾವಳಿ ಸಹ ಇರುತ್ತೆ. ಆ ಪ್ರಶ್ನಾವಳಿಯನ್ನು ನಾವು ಅಂತ ಹೇಳುತ್ತೆ. ಇದು 1937ರಲ್ಲಿ ಕುಂದಾಪುರ ವ್ಯಾಸರ ಮಠದ ಶ್ರೀ ವಿದ್ಯಾ ಮನೋಹರ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ರಾಯರ ಬೃಂದಾವನ. ಇದು ಮಂತ್ರಾಲಯದಲ್ಲಿ ಎಷ್ಟೆತ್ತರ ಇದೆಯೋ ಅದೇ ರೀತಿ ರಾಯರ ಬೃಂದಾವನ ಇದೆ. ಇದನ್ನು ಆಮೇಲೆ ಶ್ರೀ ಶ್ರೀಪಾದರಾಜ ಮಠಕ್ಕೆ ಅಸ್ತಿತ್ವದಲ್ಲಿ ಬಂದು ಸತ್ಯನಿಧಿಗಳು, ವಿಜಯನಿಧಿಗಳು, ವಿಜ್ಞಾನಿಧಿಗಳು ಮತ್ತು ಕೇಶವನಿಧಿಗಳು, ಈಗ ಪ್ರಸ್ತುತ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಗಳವರು ಈ ಶ್ರೀಮಠವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಇದು ಶ್ರೀ ಶ್ರೀಪಾದರಾಜ ಮಠ, ರಾಯರ ಬೃಂದಾವನ. तस्यासुखं किञ्चन किङ्किष्टार्थकं तदेव कमलानाथप्रसादोदयः. ಸೌಂಡ ಪಕ್ಕಕ್ಕೆ ಹೋಗಿ. ಸಾಕ್ಷಿ
ನಂದಾಟಿ ತಗೊಂಡರು ಶ್ರೀರಾಘವೇಂದ್ರಾರ್ಯ ವಾಮಹಂ ಶರಣಂ ಗತಃ ಜ್ಞಾನಂ ಭಕ್ತಿಂ ಚ ವೈರಾಗ್ಯಂ ತತ್ವಾರ್ಥಂ ದಕ್ಷರಕ್ಷಮ ಶ್ರೀರಾಘವೇಂದ್ರಾರ್ಯ ವಾಮಹಂ ಶರಣಂ ಗತಃ ಜ್ಞಾನಂ ಭಕ್ತಿಂ ಚ ವೈರಾಗ್ಯಂ ತತ್ವಾರ್ಥಂ ದಕ್ಷರಕ್ಷಮ. ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಏನು ಮಾಡ್ತಾರಪ್ಪ ಅಂದರೆ